ಸಾರ್ ಮಾಸ್ಟರ್ ನಾನು ಸಾಂಗ್ ಮಾಡಲೇಬೇಕು, ಕರ್ಕೊಂಬನ್ನಿ ಮಾಸ್ಟರ್ ನಾನು ಮಾಡಿಸ್ತೀನಿ ಅಂತ. ಬೇಡ, ಹೆಣ್ಗಾಯ್ ಮಾಡಿ ನೀರ್ಗಾಯ್ ಮಾಡಿದೀವಿ. ಇಲ್ಲ ಮಾಸ್ಟರ್ ವಿಲ್ ಕಮ್ ವಿಲ್ ಡೂ. ಅವ್ರಿಗೆ ಕನ್ನಡ ಅರ್ಥ ಆಗಿಲ್ಲ ಅಂದ್ರೂ ಈ ಕನ್ನಡ ಸಿನಿಮಾಗ ಅವ್ರು ಮಾಡ್ತಾ ಇದಾರೆ. ಒಂದು ಮನ್ಸಲ್ಲಿ ನಮ್ಗೆ ಬೇಜಾರಿದೆ. ನಮಸ್ತೆ. ನನ್ನ ಜರ್ನಿ ಬಂದ್ಬಿಟ್ಟು ನಾನು ಒಂದು 5 ವರ್ಷ ಮಗುನಲ್ಲೇ ಡ್ಯಾನ್ಸ್ ಮಾಡ್ಬೇಕಂತ ಒಂದು ಆಸೆ ಇದ್ದಾಗ ನಮ್ಮ ತಂದೆಯವರು ಒಂದು ಪ್ರಸನ್ನ ಕಸ್ತೂರಿ ಅಂತ ಈಗ ಗಿನ್ನಿಸ್ ರೆಕಾರ್ಡ್ ಆಗಿದ್ದಾರೆ, ಅವ್ರ ಹತ್ರ ಅಭ್ಯಾಸ ಮಾಡಕ್ ಬಿಟ್ರು ಡ್ಯಾನ್ಸ್ಗೆ. ಅಲ್ಲಿ ಭರತನಾಟ್ಯ ಕಲಿತಾ 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 ನನಗೆ ಅದ್ರ ಜೊತೆಗೆ ನಾನು ಇನ್ನೇನ ಇದರಲ್ಲಿ ವಿಶೇಷ ಮಾಡ್ಬೇಕಂತಿದ್ದಾಗ ಇದರಲ್ಲಿ MA ಮಾಡ್ಬೋದು ಅಂತ ಹೇಳಿದ್ರು. ಅದೇ ರೀತಿ ನಾನು ಚೆನ್ನೈ ಕಲಾಕ್ಷೇತ್ರದಲ್ಲಿ MA ಮುಗಿಸ್ಕೊಂಡು ಅಲ್ಲಿಂದ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೊರಿಯೋಗ್ರಫಿ ಕೋರ್ಸ್ ಮಾಡಿ ಅಲ್ಲಿ ಗಣೇಶಾಚಾರ್ಯ ಅವ್ರ ಜೊತೆ ಅಸೋಸಿಯೇಟ್ ಆಗಿ ಒಂದು 15 ಪಿಕ್ಚರ್ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ. ಅಲ್ಲಿ ಅದಾದ್ಮೇಲೆ ಬೆಂಗಳೂರು ಬಂದು ಒಂದು 300 ಸಿನಿಮಾಗಳಿಗೆ ನೃತ್ಯ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ಇದೇ ರೀತಿ ಸಿನಿಮಾ ಮಾಡೋ ಟೈಮಲ್ಲಿ ಒಂದು ರಾಗ ಶೃಂಗ ಅಂತ ಒಂದು ಸಿನಿಮಾ ಬಂತು. ಅದರಲ್ಲಿ ಏನಾಯ್ತು ಅಂದ್ರೆ ನಮ್ಮ ತಿರುಮಲೇಶ್, ಈಗೇನ್ ಡೈರೆಕ್ಟರ್ ಅಂತ ಹೇಳ್ತಾ ಇದೀವಿ ನಾವು ಸಿನಿಮಾಗೆ, ತಿರುಮಲೇಶ್ ಅವರು ಪರಿಚಯ ಆದ್ರು. ಅದರಲ್ಲಿ ಒಂದು ಹೀರೋ ಆಗಿ ವರ್ಕ್ ಮಾಡ್ತಿದ್ರು. ಅವರ ನಮ್ಮ ಬಾಂಡಿಂಗ್ ಹೆಂಗಾಯ್ತು ಅಂದ್ರೆ ಒಂದು ಅಣ್ಣ ತಮ್ಮಂದ್ರ ತರ ಬಾಂಡಿಂಗ್ ಆಗಿ ಅದೇ ರೀತಿ ಬೆಳಿತಾ 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 ಆ ಸಿನಿಮಾದಲ್ಲಿ ಇದ್ದಂತ ಎಲ್ಲರೂ ಸುಮಾರು ಜನ ಆರ್ಟಿಸ್ಟ್ಗಳೆಲ್ಲ ನಮ್ಮ ಇದೇ ರೀತಿ ಅವರು ತಿರುಮಲೇಶ್ ಅವ್ರು ಹೇಳ್ತಾ ಇದ್ರು, ಸರ್ ಒಂದು ಸಿನಿಮಾ ಮಾಡ್ಬೇಕು ಅಂತ ಹೇಳಿ ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡ್ತಾ ಇದ್ರು. ಅವಾಗ ಅದರಲ್ಲೂ ಬಂದು ನಮ್ಮ ಡ್ಯಾನ್ಸ್ ಕ್ಲಾಸ್ಗಳೆಲ್ಲ ಬಂದು ಶಾರ್ಟ್ ಫಿಲಮ್ಸ್ ಎಲ್ಲ ವರ್ಕ್ ಮಾಡಿದ್ವಿ ನಾವು ಜೊತೆಲೆಲ್ಲ. ಎಲ್ಲರೂ ಬಂದಾಗ ಎಲ್ಲರೂ ಕೈ ಜೋಡಿಸ್ತೀವಿ ಅಂತ ಹೇಳಿದ್ವಿ. ಜೊತೆಲಿ ಅವತ್ತಿಂದನೂ ಇವತ್ತವರೆಗೂ ನಮ್ ಜೊತೆಲೆ ತಿರುಮಲೇಶ್ ಅವರು ಏನ್ ಇವಾಗ ಆಪರೇಷನ್ ಡಿ ಅಂತ ಒಂದು ಸಿನಿಮಾನ ಕೈ ಇಟ್ಕೊಂಡು ನಡೆಸ್ತಾ ಇದ್ದಾರೆ. ಆ ಸಿನಿಮಾಗೆ ಡ್ಯಾನ್ಸ್ ಅಲ್ಲಿ ನಂದೇನಿದೆ ನಾನು ಅವ್ರಿಗೆ ಎಷ್ಟಾಗತ್ತೋ ಅಷ್ಟು ಹೆಲ್ಪ್ ಮಾಡಿ ಪ್ರಾಕ್ಟೀಸ್ಗಳು ಮಾಡಿಸಿ ಪ್ರತಿಯೊಂದು ನಾನು ಮಾಡಿಸ್ತಾ ಇದ್ದೀನಿ. ಇದೇ ರೀತಿ ಏನಂದ್ರೆ ಇದೇ ಸಿನಿಮಾಗಳಲ್ಲಿ ಸಿನಿಮಾ ಅಂತ ಅಲ್ಲ, ಬ್ಯಾಕ್ ಸಪೋರ್ಟ್ ಪ್ರತಿ ಒಂದು ಆರ್ಟಿಸ್ಟ್ಗೂ ಅವ್ರು ಕೊಟ್ಟು ಅವ್ರಿಗೆ ಇದೇ ತರ ಮಾಡೋಣ ಹಿಂಗೆ ಮಾಡೋಣ ಅಂತ ಹೇಳಿ ಸುಮಾರು ಜನಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಈ ಸಿನಿಮಾದಲ್ಲಿ ಅವ್ರಿಗೆ ಒಳ್ಳೊಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಹೊಸಬ್ರ ಸಾರ್ ಈ ತರ ನಮ್ಮ ಹುಡುಗ ಇದ್ದಾನೆ, ಒಂದು ಅವಕಾಶ ಕೊಡಿ ಅಂದ್ರೆ ಏನೂ ಇಲ್ಲ, ಕರ್ಕೊಂಬನ್ನಿ ಮಾಸ್ಟರ್ ನಾನು ಮಾಡಿಸ್ತೀನಿ ಅಂತ ಒಳ್ಳೆ ಮನೋಭಾವನೆ ಇಟ್ಕೊಂಡು ಮಾಡಿರೋಂತಹ ತಿರುಮಲೇಶ್ ಈ ಆಪರೇಷನ್ ಡಿ ಸಿನಿಮಾದಲ್ಲಿ 5 ಸಾಂಗ್ ಇದೆ. 5 ಸಾಂಗ್ ಅಲ್ಲಿ 2 ಸಾಂಗು ನಾವು ಶೂಟ್ ಮಾಡ್ಲಿಲ್ಲ, ಕಾರಣಾಂತರದಿಂದ ಶೂಟ್ ಮಾಡ್ಲಿಲ್ಲ. ಇನ್ನು ಮಿಕ್ಕಿದ್ದು 4 ಸಾಂಗ್ ಅಲ್ಲಿ ನಾವು 2 ಸಾಂಗ್ ಶೂಟ್ ಮಾಡಿದ್ವಿ. ಮತ್ತೆ ಒಂದು ಬಂದ್ಬಿಟ್ಟು ಅದರಲ್ಲಿ ಮಾಂಟೇಜ್ ಶಾಟ್ ಒಂದು ಮಾಡಿದ್ದಾರೆ, ಇನ್ನೊಂದು ಪೇತೋ ಸಾಂಗ್ ಅಂತ ಒಂದು ಮಾಡ್ಕೊಂಡು ಹೋಗಿದ್ದಾರೆ. ಇದೇ ರೀತಿ 4 ಸಾಂಗು ಈಗ ಈ ಸಿನಿಮಾದಲ್ಲಿ ಕೊರಿಯೋಗ್ರಫಿ ಮಾಡಿದ್ವಿ. ಶೂಟಿಂಗ್ ಮುಂಚೆ ಫಸ್ಟ್ ರಿಹರ್ಸಲ್ ಮಾಡ್ಕೊಳ್ಳೋಣ ಮಾಸ್ಟರ್ ಅಂತ ಹೇಳೋದು ತಿರೋರು. ಸರಿ ಆಯ್ತು ಮಾಡೋಣ ಅಂತ ಹೇಳಿ ಎಲ್ಲ ಆರ್ಟಿಸ್ಟ್ ಕರ್ಸಿ ಅಂತ ಹೇಳ್ಬಿಟ್ಟೆ. ನಮ್ ಕ್ಲಾಸಿಗೆ ಬರ್ತಾರಂತ ನಾವೆಲ್ಲ ರೆಡಿ ಆಗಿದ್ರೆ ಅಲ್ಲಿ ಬಂದಿದ್ದು ಇಬ್ರೆ, ಸ್ನೇಹ ಮತ್ತೆ ವಿನೋದ್. ಬಟ್ ಸುಮಾರು ಪ್ರಾಕ್ಟೀಸ್ ಮಾಡೋದು, ತುಂಬಾ ಡೆಡಿಕೇಶನ್ ಆಗಿ ಪ್ರಾಕ್ಟೀಸ್ ಮಾಡಿದ್ರು. ಸ್ನೇಹ ಅವರಂತೂ ಬ್ಯೂಟಿಫುಲ್ ಡ್ಯಾನ್ಸರ್. ವಿನೋದ್ ಒಂದು ಬಾಡಿ ಬಿಲ್ಡರ್ ಆದ್ರೂನು ಪಾಪ ಅವರು ಬಾಡಿನೆಲ್ಲ ನಾವು ಫಸ್ಟ್ ಬಂದು ವಾರ್ಮ್ ಅಪ್ ಮಾಡಿಸಿ ಅವ್ರನ್ನ ಫ್ರೀ ಮಾಡಿಸಿ ಆಮೇಲೆ ಕೊರಿಯೋಗ್ರಫಿ ಮಾಡಿ ಅವರಿಬ್ಬರಿಗೂ ಸತತವಾಗಿ ಪ್ರಾಕ್ಟೀಸ್ ಕೊಟ್ಟು ತುಂಬಾ ಚೆನ್ನಾಗಾಯ್ತು. ತುಂಬಾನೇ ಪ್ರಾಕ್ಟೀಸ್ ಮಾಡ್ತಾ ಇಂಚರ ಅವ್ರು ಬಂದ್ಬಿಟ್ಟು ಒಂದ್ 2-3 ದಿನ ಆದ್ಮೇಲೆ ಅವರು ಬಂದ್ರು ಬಂದು ಪಾಪ ಸುಮಾರು ಪ್ರಾಕ್ಟೀಸ್ ನಮ್ಮ ಅಸಿಸ್ಟೆಂಟ್ಗಳ ಜೊತೆ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವ್ರ ಪಾರ್ಟ್ನರ್ ಯಾರಿದ್ರು ರುದ್ರೇಶ್, ಅವರು ಒಂದು ಸೀರಿಯಲ್ ಇಂದ ಅವ್ರು ಬರ್ಲಿಲ್ಲ ಸುಮಾರು ದಿನ ಪ್ರಾಕ್ಟೀಸ್ಗೆ. ಅವರು ಒಂದು 7-8 ದಿವಸ ಮೇ ಬಿ ಒಂದು 10 ದಿವಸ ಇರ್ಬೋದು. ಆ ಟೈಮಲ್ಲಿ ತಿರ್ಗಾ ಬಂದು ಜಾಯ್ನ್ ಆದ್ರು. ಆಮೇಲೆ ಅವ್ರದ್ದು ಡ್ಯೂಯೆಟ್ ಸ್ಟಾರ್ಟ್ ಆಯ್ತು ಅಂದ್ರೆ ಅವ್ರಿಗೆ ಬೇಡ, ಹೆಣ್ಗಾಯ್ ಮಾಡಿ ನೀರ್ಗಾಯ್ ಮಾಡಿದೀವಿ. ರುದ್ರೇಶ್ಗಂತೂ ಆ ರೊಮ್ಯಾಂಟಿಕ್ ಅನ್ನೋದು ಗೊತ್ತಾಗಿರ್ಲಿಲ್ಲ. ಅದನ್ನೆಲ್ಲ ಇದು ಮಾಡ್ಕೊಂಡು ಅವ್ರನ್ನ ಪಾಪ ಬೆಳಗಿಂದ ಸಾಯಂಕಾಲ ಎಲ್ಲಿ ಯಾವ ತರ ಆದ್ರು ರುದ್ರೇಶ್ ಅಂದ್ರೆ ಅವರೇ ಬಂದು ಬೆಳಿಗ್ಗೆ ನಮ್ ಕ್ಲಾಸಿಗೆ ಬಂದು ಕಸ ಗುಡಿಸ್ತಾ ಇದ್ರು. ನಮ್ ಕ್ಲಾಸ್ ಕಸ ಗುಡಿಸ್ತಾ, ಮಾಸ್ಟರ್ ನಾನು ರೆಡಿ ಇದೀನಿ ಬನ್ನಿ ಪ್ರಾಕ್ಟೀಸ್ ಮಾಡೋಣ ಅಂತ. ಅಷ್ಟು ಡೆಡಿಕೇಶನ್ ರುದ್ರೇಶ್ ಆಗಿರ್ಬೋದು, ಈ ವಿನೋದ್ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ಇಂಚರ ಆಗಿರ್ಬೋದು, ರಿಯಲಿ ಬ್ಯೂಟಿಫುಲ್. ಅದೇ ರೀತಿ ನಮ್ಮ ಸುಹಾಸ್ ಅವರು ಕೂಡ ಒಳ್ಳೆ ಬ್ಯೂಟಿಫುಲ್ ಡ್ಯಾನ್ಸರ್. ಅವರು ನೋಡಕ್ಕೆ ಕಾಮಿಡಿ ಮಾಡ್ಕೊಂಡಿದ್ರು. ಏನ್ ಮಾಡ್ತಾರಂದ್ರೆ ಎಲ್ರಿಗಿನ ಬ್ಯೂಟಿಫುಲ್. 2 ದಿನ 3 ದಿನ ಬಂದ್ರು ಈಸ್ ಅ ಮಿರಾಕಲ್ ಡ್ಯಾನ್ಸರ್ ಅವರು. ನಿಜವಲ್ಲೂ ಎಲ್ಲರನ್ನೂ ಮನರಂಜಿಸಿ, ಈವನ್ ನನಗೆ ಅಲ್ಲ ನನ್ನ ಫ್ಯಾಮಿಲಿಗೂ ಅವನು ಹತ್ರ ಆಗ್ಬಿಟ್ಟ, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅದನ್ನೆಲ್ಲ ನಮ್ಮ ಡೈರೆಕ್ಟರ್ ಆಮೇಲೆ ನಮ್ಮ ಕ್ಯಾಮರಾಮನ್ ಬಂದು ಅದನ್ನ ಒಂದು ಮೊಬೈಲ್ ಅಲ್ಲಿ ಶೂಟ್ ಮಾಡ್ತಾ ಇದ್ರು. ಏನಕ್ಕೆ ಅಂದ್ರೆ ನಾಳೆ ದಿನ ನಾವೆಲ್ಲನ ಒಂದು ಸಣ್ಣ ಮರ್ತೋದ್ರು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ವಿ. ಇದೇ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಇನ್ನೇನು ಶೂಟಿಂಗ್ ಹೋಗೋ ಟೈಮಲ್ಲಿ ಸಣ್ಣ ಏನೋ ಒಂದು ಇದರಿಂದ ಬ್ರೇಕಪ್ ಆಗಿ ಒಂದು 2 ತಿಂಗಳು 3 ತಿಂಗಳು ಮೇ ಬಿ ಬ್ರೇಕಪ್ ಆಗಿ, ಸರಿ ನಾವು ಅದನ್ನೆಲ್ಲ ಕೂಲ್ ಆಗಿಬಿಟ್ವಿ. ಕೂಲ್ ಆಗಿತ್ತು. ಸಡನ್ ಮಾಸ್ಟರ್ ನಡೀರಿ ಶೂಟಿಂಗ್ ಹೋಗೋಣ ಅಂತ ಕರೆದ್ರು. ಏನಿಲ್ಲ ನಡೀರಿ ಹೋಗೋಣ ಅಂತ ನಾವು ಅದೇ ಧೈರ್ಯ ಹುಮ್ಮಸ್ಸಲ್ಲಿ. ಇನ್ನೊಂದೇನಂದ್ರೆ ನಾವು ಮೆಚ್ಚಬೇಕಾಗಿರೋದು ನಮ್ಮ ತಿರುಮಲೇಶನ. ಏನಕ್ಕೆ ಅಂದ್ರೆ ಪ್ರತಿ ಒಂದಕ್ಕೂ ಅವರು ಒಂದು ಮೋಟಿವೇಶನ್, ಇಲ್ಲ ಮಾಸ್ಟರ್ ಮಾಡ್ತೀವಿ ಮಾಡೋಣ ಅಂತ ಒಂದು ಎಲ್ರಿಗೂ ಕರ್ಕೊಂಡು ಹೋಗಿದ್ದು. ಅದು ದಟ್ ಈಸ್ ದ ಗ್ರೇಟ್ ಥಿಂಗ್ ಹ್ಯಾಸ್ಟ್ ಆಫ್ ತಿರುಮಲೇಶ್. ಇದೇ ರೀತಿ ಪ್ರಾಕ್ಟೀಸ್ ಮಾಡೋಕೆ ಒಂದು ಟಪಾಂಗುಚ್ಚಿ ಸಾಂಗ್ ಒಂದಿತ್ತು. ಇದರಲ್ಲಿ ಎಲ್ಲಾ ಆರ್ಟಿಸ್ಟ್ಗಳು ಸೇರ್ತಾರೆ. ಒಂಥರ ಹೆಂಗಿದೆ ಬ್ಯೂಟಿಫುಲ್ ಆಗಿತ್ತು. ಒಂದೂವರೆ ತಿಂಗಳು ಸತತವಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಎಲ್ರು. ಆ ಸಾಂಗ್
ಮಾಡಿದ್ರೆ ತುಂಬ ಖುಷಿ ಆಗ್ತಿತ್ತು ನನಗೆ. ಏನೋ ಕಾರಣಾಂತರದಿಂದ ಅದನ್ನ ನಿಲ್ಲಿಸಿದ್ರು. ಒಂದು ಮನಸ್ಸಲ್ಲಿ ನಮ್ಗೆ ಬೇಜಾರಿದೆ. ಬಟ್ ಈ ಸಿನಿಮಾ ಅಲ್ದಿದ್ದು ಬೇರೆ ಸಿನಿಮಾ ಅವ್ರು ಮಾಡ್ತಾರೆ, ಆ ಸಿನಿಮಾಗೆ ಆ ಸಾಂಗ್ ಹಾಕ್ಬಿಟ್ಟು ಮಾಡೋಣ ಅಂತಾನೆ ಹೇಳ್ತಾ ಇದ್ದೀನಿ. ಸಾಂಗ್ ಶೂಟಿಂಗ್ ಅಂತ ಹೇಳಿದಾಗ 2 ಡ್ಯೂಯೆಟ್ ಸಾಂಗ್ ಇತ್ತಲ್ಲ, ಅದರಲ್ಲಿ ಫಸ್ಟ್ ಒಂದು ಡ್ಯೂಯೆಟ್ ಸಾಂಗ್ ಮಾಡೋಣ, ಸ್ನೇಹ ಮತ್ತೆ ವಿನೋದದ ಮಾಡೋಣ ಅಂತ ಹೇಳಿದ್ರು. ಸರಿ, ಎಲ್ಲಿ ಮಾಡೋಣ, ಇದೇ ತರ ಕಂಪ್ಲೀಟ್ ಮೆಲೋಡಿ, ಅದು FM ಸಾಂಗ್ ತರ ಇತ್ತು. FM ಕಾಫಿ ಬೆಳಿಗ್ಗೆ ಕಾಫಿ ಕುಡ್ಕೊಂಡು ಕೇಳಿದಾಗ ಎಷ್ಟು ಮೆಲೋಡಿ ಇರುತ್ತೆ, ಪೀಸ್ಫುಲ್ ಆಗಿ, ಆ ತರ ಇದೆ ಸಾಂಗ್ ಅದು. ಅದನ್ನ ಈ ತರ ಮಾಡೋಣ ಅಂದಾಗ, ಒಂದು ಒಳ್ಳೆ ಜಾಗಕ್ಕೆ ಹೋಗೋಣ ಅಂದಾಗ, ನಾನು, ತಿರು ಸಾರು ಮತ್ತೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಎಲ್ಲ ಸಾರು, ನಮ್ಮ ಕ್ಯಾಮ್ರಾಮನ್ ಅವರೆಲ್ಲ ಸೇರಿ ಮಂಗಳೂರು ಮತ್ತೆ ಆ ಕಡೆ ಸಕಲೇಶ್ಪುರ ಈ ಕಡೆ ಎಲ್ಲ ಹೋಗಿ ಒಂದು ವಿಸಿಟ್ ಮಾಡ್ಕೊಂಡ್ ಬಂದ್ವಿ, ಒಂದು ರೌಂಡ್. ಆಮೇಲೆ ಎಲ್ಲ ವಿಸಿಟ್ ಮಾಡ್ಕೊಂಡ್ ಬಂದು ತಿರ್ಗಿ ಒಂದು ಡಿಸ್ಕಷನ್ ಮಾಡಿ, ಅದರಲ್ಲಿ ಏನಾಯ್ತು, ಒಂದು ಮಂಗಳೂರಲ್ಲಿ ಬೀಚಲ್ಲಿ ಮಾಡೋಣ ಮತ್ತೆ ಗ್ರೀನಿಶ್ ಅಲ್ಲಿ ಮಾಡೋಣ ಅಂತೆಲ್ಲ ಹೇಳಿದಾಗ, ಓಕೆ ಈ ತರ ಮಾಡೋಣ, ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಮಂಗಳೂರಲ್ಲಿ ಬ್ಯೂಟಿಫುಲ್ ಪ್ರೈವೇಟ್ ಬೀಚಲ್ಲಿ ಹೋದ್ವಿ. ಅಲ್ಲಿ ಏನಾಯಿತು, ನಾವು ಹೋಗೋಕ್ಕೆ ಮುಂಚೆ ನಮ್ಮ ಡೈರೆಕ್ಟರ್ ಸರ್, ಆರ್ಟಿಸ್ಟ್ಗಳೆಲ್ಲ ಹೋಗಿ ಟಾಕಿ ಪೋರ್ಷನ್ಸು, ಕ್ಲೈಮ್ಯಾಕ್ಸ್ ಏನೇನೋ ಇತ್ತು, ಸಣ್ಣ ಪುಟ್ಟ ಎಲ್ಲ 3-4 ದಿವಸ ಶೂಟ್ ಮಾಡಿದರು. ಅದಾದ ನಂತರ ನಾವು ಒಂದು 4 ದಿವಸ ಶೂಟ್ ಮಾಡಿದ್ವಿ. ಅಲ್ಲೇ ಗ್ರೀನಿಶು ಮತ್ತು ಬೀಚ್ ಸೈಡು ಸುಮಾರು ಎಲ್ಲ ಯೂಸ್ ಮಾಡಿ ಒಳ್ಳೊಳ್ಳೆ ಲೊಕೇಶನಲ್ಲಿ ಬ್ಯೂಟಿಫುಲ್ ಆಗಿ ಬಂದಿದೆ ಆ ಸಾಂಗು. ಆಮೇಲೆ ಅದೇ ಥರ ಕಾಸ್ಟ್ಯೂಮು ಅಷ್ಟೇ. ಅದೇ ರೀತಿ ಸೆಕೆಂಡ್ ಸಾಂಗ್ ಅಷ್ಟೇ, ರುದ್ರೇಶು ಮತ್ತು ಇಂಚರ. ನಾವು ರುದ್ರೇಶ್ನ ಇಷ್ಟು ಚೆನ್ನಾಗಿ ರೆಡಿ ಆಗ್ತಾನಂತ ನಾವು ಅಂದ್ಕೊಳ್ಳೇ ಇಲ್ಲ. ಬಟ್ ಸಾಂಗ್ ಹೋಗ್ತಾ 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 ಬ್ಯೂಟಿಫುಲ್ಲಾಗಿ ಬಂದಿದೆ. ಇದರಲ್ಲಿ ಕಾಸ್ಟ್ಯೂಮು ಅವ್ರಿಗೆ ಒಂದು ಬೀಚ್ ಸೈಡು, ಒಂದು ಇದರದ ಒಂದು ಲಾಂಗ್ ಫ್ರಾಕು ಇದೆಲ್ಲ ಇದು ಮಾಡಿದರು. ಇವ್ರಿಗೆ ಇಂಚರ ಅವ್ರಿಗೆ ಏನು ಮಾಡಿದ್ವಿ ಅಂದರೆ, ಒಂದು ಶಾರ್ಟ್ ಫ್ರಾಕ್ಸು, ಒಂದು ಕಂಪ್ಲೀಟ್ಲಿ ವೆಸ್ಟರ್ನ್ ಲುಕ್ ಕೊಟ್ಟು ಒಂದು ಡಿಫ್ರೆಂಟಾಗಿ ಇದು ಮಾಡಿದ್ರು. ದ ಬ್ರೈಡ್ ಅಂದ್ಬಿಟ್ಟು ಒಂದು ಕಾಸ್ಟ್ಯೂಮ್ ಅಂಗಡಿ ಇದೆ, ಬೋಟಿಕ್ ಅದು ಆ್ಯಕ್ಚುಲಿ. ಆ ಡಿಸೈನರು ಅವ್ರ ಹತ್ರ ಇಂಚರ ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ತಿರು ಸಾರು, ನಾನು, ಭಾರ್ಗವಿ ಮ್ಯಾಮ್ ಎಲ್ಲ ಹೋಗಿ ಸೆಲೆಕ್ಟ್ ಮಾಡಿ ಅಲ್ಲಿ ಒಂದು ಟ್ರಯಲ್ ಎಲ್ಲ ಮಾಡಿಸಿ, ಆಮೇಲೆ ಯಾವ ಡ್ರೆಸ್ ಟ್ರಯಲ್ ಆಗುತ್ತೆ ಎಲ್ಲ ನೋಡಿ, ಆಮೇಲೆ ಅವ್ರದ್ದು ಸಜೆಷನ್ ತೊಗೊಂಡು ನಿಮಗೆ ಕಂಫರ್ಟ್ ಇದೆಯಾ ಇಲ್ವಾ ಅಂತ ಇಂಚರ ಅವ್ರಿಗೂ ಅವರು ಡೈರೆಕ್ಟರ್ ಸರ್ ಎಲ್ಲ ಮಾತಾಡಿ, ಓಕೆ ಸರ್ ನಾನು ಇದು ಹಾಕ್ಕೊಂಡು ಮಾಡ್ತೀನಿ ಅಂತೇಳಿ ಆಮೇಲೆ ಬಂದಮೇಲೆ ಶೂಟ್ಗೆ ರೆಡಿ ಆದ್ವಿ. ಇದು ನಾವು ಇಲ್ಲಿ ಬೆಂಗಳೂರು ಸುತ್ತಮುತ್ತ ಕಮರ್ಷಿಯಲ್ ಸ್ಟ್ರೀಟು, ಚರ್ಚ್ ಸ್ಟ್ರೀಟು, ಪ್ರತಿಯೊಂದು ರೋಡಲ್ಲೂ ಒಂದು ವೆಸ್ಟರ್ನ್ ಲುಕ್ಕಲ್ಲಿ ಸ್ಟೆಪ್ಸು ಹೆವಿ ಆಗಿದೆ ಸ್ಟೆಪ್ಸ್ ಆ್ಯಕ್ಚುಲಿ. ಆ ಸಾಂಗಿಗೆ ಆ ಸಾಂಗ್ ಕಂಪ್ಲೀಟು ಮೆಲೋಡಿಯಾಗಿ ಹೋದರೆ, ಇದು ಒಂಥರ ಟಪಾಂಗು ಪ್ಲಸ್ ಮೆಲೋಡಿ ಎರಡೂ ಮಿಕ್ಸ್ ಆಗಿರೋದ್ರಿಂದ ಒಂದು ಒಳ್ಳೆ ಬೀಟು ಸಿಗ್ನೇಚರ್ ಮೂಮೆಂಟ್ಸಲ್ಲಿ ಮೂಮೆಂಟ್ ಮಾಡಿದ್ದೀವಿ ಸಾಂಗ್ನ. ಇನ್ನೊಂದು ಸೆಕೆಂಡ್ ಹಾಫಲ್ಲಿ ಏನಾಗುತ್ತೆ ಅಂದರೆ, ನಾವು ಕಂಪ್ಲೀಟ್ ನೈಟ್ ಎಫೆಕ್ಟ್ ಮಾಡೋಣ ಹಂಗೆ ಅಂತ ಹೇಳ್ತಾ ಇದ್ದೆ. 2 ಶೇಡ್ ಮಾಡೋಣ, ಈ ಸಾಂಗು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದಾಗ, ಆಯಿತು ಮಾಸ್ಟ್ರೆ ಒಂದು ಲೊಕೇಶನ್ ಇದೆ ನೋಡ್ಕೊಂಬರೋಣ ಬನ್ನಿ ಅಂತ ಹೇಳಿದ್ರು. ಹೋಗಿ ನೋಡಿದ್ವಿ, ಆಯಿತು ಇದು ಓಕೆ ಅಂತ ಹೇಳಿದ ತಕ್ಷಣ ನಾಳೆನೇ ಶೂಟಿಂಗ್ ಮಾಡಿಬಿಡೋಣ ಅಂತೇಳಿ ಕರ್ಕೊಂಡೋದ್ರು. ಅದು ಸಾಯಂಕಾಲ 6 ಗಂಟೆ ಮೇಲೆ ಶೂಟ್ ಮಾಡೋಣ ಅಂತೇಳಿ ನಾವೆಲ್ಲ ಹೋಗಿ ಅಸೆಂಬಲ್ ಆಗೋಷ್ಟರಲ್ಲಿ 4 ಗಂಟೆ ಆಯಿತು. ಎಲ್ಲ ನಾವೆಲ್ಲ ಹೋಗಿ ಎಲ್ಲ ರೆಡಿಯಾಗಿ ಮೇಕಪ್ ಆಗಿ ಕ್ಯಾಮ್ರಾ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ಕ್ಯಾಮ್ರಾಮನ್ಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು. ಅವರು ಬರೋಕ್ಕಾಗಿಲ್ಲ. ಬಟ್ ಕಾದು ಒಂದು 7 o'clock ಹಂಗೆ ಇನ್ನೊಬ್ರು ಯಾರೋ ಕ್ಯಾಮ್ರಾಮನ್ನ ಕಳಿಸ್ಕೊಟ್ರು. ಆಮೇಲೆ ಇದೇನಪ್ಪ ಈ ಥರ ಆಯ್ತು ಅಂದರೆ, ಇನ್ನೇನು ಆರ್ಟಿಸ್ಟ್ ಬರ್ತಾರೆ ಅಂದರೆ ಪಾಪ ರುದ್ರೇಶು ಕಾಯ್ಕೊಂಡಿದ್ರು. ಇಂಚರ ಅದೇ ಟೈಮ್ಗೆ ಅವರು ಉದಯ ಮ್ಯೂಸಿಕಲ್ಲಿ ಅವತ್ತು ಸಡನ್ನಾಗಿ ಶೆಡ್ಯೂಲು ಚೇಂಜ್ ಆಗಿರೋದ್ರಿಂದ ಅವ್ರಿಗೆ ಸಾಯಂಕಾಲ ಶೂಟ್ ಇತ್ತು. ಅವರು ಉದಯ ಮ್ಯೂಸಿಕಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಅದು ಮುಗಿಸ್ಕೊಂಡು ಅವರು ಅಲ್ಲಿಂದ ನಮ್ಮ ಇರೋ ಜಾಗಕ್ಕೆ ಬರೋಕ್ಕೆ ಮ್ಯಾಕ್ಸಿಮಮ್ 1 and 2 hours ಆಗೋದು. ಅದರಲ್ಲಿ ಜೊತೆಯಲ್ಲಿ ಟ್ರಾಫಿಕ್ ಬೇರೆ, ಎಲ್ಲ ಟ್ರಾಫಿಕಲ್ಲಿ ಪಾಪ ಅವರೇ ಕಾರ್ ಡ್ರೈವ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಯಿತು. ಯಾಕಂದರೆ ಆ ಟೈಮ್ ನಾವೆಲ್ಲ ಸೆಟಪ್ ಮಾಡ್ಕೊಂಡಿದ್ದು ಟೈಮಿಂಗ್ ಆ ಥರ ಇತ್ತು. ಅದು ಬಿಟ್ಟರೆ ನಮಗೆ ನೆಕ್ಸ್ಟ್ ಸಾಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಏನಕ್ಕೆ ಅಂದರೆ ಒಂದೇ ಒಂದು ಕಾರಣ, ಇನ್ನೊಂದು ವಾರದಲ್ಲಿ ರುದ್ರೇಶ್ದು ಮದುವೆ ಇತ್ತು. ಅವರು ಗಂಡಾಗಿ ಹೋದು ಆ ಕಡೆ ಹೊಟ್ಟೋದ್ರೆ ಈ ಕಡೆ ಎಲ್ಲ ನಮಗಿದ್ದಿದ್ದೆ ಅದೇ ಒಂದು ಚಾನ್ಸು. ರಾತ್ರಿ 12 ಗಂಟೆ ಎಲ್ಲ 1 ಗಂಟೆ ಆದರೂ ನಾವು ಮಾಡೋಣ, ಬಿಡೋದು ಬೇಡ ಅಂತ ಅಲ್ಲಿ ಪಟ್ಟಿಟ್ಟು ಕೂತ ಮೇಲೆ ಅಷ್ಟರಲ್ಲಿ ಇಂಚಾರ ಅವ್ರು ಬಂದರು. ಬ್ಯೂಟಿಫುಲ್. ಅದರಲ್ಲಿ ಏನು ಮಾಡಿದ್ವಿ, ಒಂದು ಕಂಪ್ಲೀಟು ಫೈರ್ ಕ್ಯಾಂಪಲ್ಲಿ, ಫೈರ್ ಲೈಟಿಂಗಲ್ಲಿ ಬ್ಯೂಟಿಫುಲ್ಲಾಗಿ ಕಂಪೋಸ್ ಮಾಡಿದ್ದೀವಿ ಅದನ್ನು. ಆ ಸಾಂಗು ಅಷ್ಟೇ. ಕ್ಯಾಮ್ರಾಮನ್ ಅಂತೂ ತುಂಬ ಚೆನ್ನಾಗೆ ಒಳ್ಳೆ ನಮಗೆ ಸಾಥ್ ಕೊಟ್ಟರು, ಹೊಸಬ್ರಾದ್ರೂ. ಈ ಸೆಕೆಂಡ್ ಸಾಂಗ್ ಬೇರೆ ಕ್ಯಾಮ್ರಾಮನ್ ಬಂದರು. ಹಂಗೂ ನಾನು ತಿರುಮಲೇಶ್ ಇಬ್ಬರು ಡಿಸ್ಕಸ್ ಮಾಡಿದ್ವಿ. ಹೆಂಗೆ ಹೊಸ ಕ್ಯಾಮ್ರಾಮನ್ ಬಂದಿದ್ದಾರೆ, ಕಾರ್ತಿಕ್ ಆದರೆ ನಮ್ಮ ಜೊತೆಗೆ ಬೆರ್ತು ಬಿಟ್ಟಿದ್ರು. ತುಂಬ ಖುಷಿಯಾಗಿ ಮಾಡ್ತಾಯಿದ್ವಿ.
ಇವ್ರಿಗೆ ಹೆಂಗೆ ಅಂದರೆ ಒಂದ್ಸರಿ ಫ್ರೇಮ್ ಇಟ್ಬಿಟ್ರೆ ಹಿಂದೆ ಮುಂದೆ ಏನು ನೋಡೋ ಆರ್ಟಿಸ್ಟ್ ಏನಿದೆ ಅದು ನೋಡ್ತಾ ಇರ್ತಾರೆ. ಹಿಂದೆಗಡೆ ಸ್ಮೋಕ್ ಏನಾಗ್ತಾರೆ, ಇಲ್ಲ ಸ್ಮೋಕ್ ಬಂದಿಲ್ಲ ಅಂದರೆ ಬೈದ್ಬಿಡೋರು, ಸ್ಮೋಕ್ ಹಾಕಪ್ಪ ಯಾರು ಅವನಲ್ಲ. ನಾವು ಶೂಟಿಂಗಲ್ಲಿ ಹೋಗಿದ್ದು ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಕಮ್ಮಿ ಜನ ಇದ್ವಿ. ಪಾಪ ಡೈರೆಕ್ಟ್ರ್ ಸಾರೇ ಹಿಂದೆಗಡೆ ಸ್ಮೋಕ್ ಹಾಕ್ತಾಯಿದ್ರೆ ಸ್ಮೋಕ್ ಸರಿಯಾಗಿ ಹಾಕಿ ಈ ಕಡೆ ಬಾ ಅನ್ನೋರು. ಹೌದು ಸಾರ್ ನೀವು ಆಮೇಲೆ ಈ ಕಡೆ ಬಾ ಅಂತ ಕರಿಯೋರು. ಒಂದೊಂದು ಸಾರಿ ಲೈಟ್ ಹಿಡಿ ನನಗೆ ಬೈದ್ಬಿಟ್ಟವ್ರೆ, ಆಮೇಲೆ ಮಾಸ್ಟ್ರು ನೀವು ಆ ಸೈಡಿಗೆ ಬನ್ನಿ ಅನ್ನೋರು. ಈ ಥರ ಎಲ್ಲ ಟೆನ್ಷನಲ್ಲಿ ಆ ಸಾಂಗ್ ಮಾಡೋದು. ಬಟ್ ಏನಂದರೆ ಬ್ಯೂಟಿಫುಲ್ ಕೊರಿಯೋಗ್ರಫಿ ಮಾಡಿದೋ ಅವರು. ಕ್ಯಾಮ್ರಾ ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿಸ್ಕೊಟ್ರು. ಬಟ್ ನಮಗೇನಂದರೆ ಆ ಟೈಮಲ್ಲಿ ಕೆಲಸ ಆಗಬೇಕು, ಎಷ್ಟೊತ್ತನ ಆಗಲಿ ಅಂತ ಇಷ್ಟು ಹೊತ್ತು ಕಾದ್ವಲ್ಲ. ಕ್ಯಾಮ್ರಾಮನ್ ಬಂದಿಲ್ಲ, ಇವರು ಇಂಚರ ಬರಲಿಲ್ಲ, ಅದು ಬಂದಿಲ್ಲ. ಆ ಟೆನ್ಷನ್ ಎಲ್ಲ ಕಳಿಸ್ಬಿಟ್ಟು ಕೊನೆಗೆ ಆ ಫುಟೇಜ್ ನೋಡಿದ್ಮೇಲೆ ಗೊತ್ತಾಯಿತು ದಿಸ್ ಇಸ್ ಬೆಸ್ಟ್ ಮೂಮೆಂಟ್ ಅಂತ ನಮಗೆ ಅನಿಸಿದ್ದು. ಈ ರೆಟ್ರೋ ಸಾಂಗಲ್ಲಿ ಈ 3 ಜನ ಹೀರೋಗಳು ಪ್ಲಸ್ 2 ಹೀರೋಯಿನ್ನು. ಅದೇ ಥರ ಈ ಆಪೋಸಿಟಲ್ಲಿ ಏನಂದರೆ ವಿಲನ್ ಗ್ಯಾಂಗ್ ಇರುತ್ತೆ. ಇವರೆಲ್ಲ ಸೇರಿ ಒಂದು 15-20 ಜನ. ಇದರಲ್ಲಿ ಡೈರೆಕ್ಟರ್ ಸಾರು ಮತ್ತು ಸುರೇಶ್ ಸಾರ್ ಅಂತಿದ್ದಾರೆ, ಅವರಿಬ್ಬರು ವಿಲನ್ಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ. ಅವ್ರು ಸುರೇಶ್ ಸಾರ್ ಅಂತೂ ಸಾರ್ ಮಾಸ್ಟರ್ ನನಗೆ ಸಾಂಗ್ ಮಾಡಲೇಬೇಕು, ಟೆನಿ ಕಾಸ್ಟ್ ನಾನು ಮಾಡ್ತೀನಿ, ಇದು ಮಾಡೋಣ, ನೀವು ಒಳ್ಳೊಳ್ಳೆ ಸ್ಟೆಪ್ಸ್ ಮಾಡಿಸಿ ಅಂತ ಇಲ್ಲ. ಅವರಿಂದ ನಾವು ಒಳ್ಳೊಳ್ಳೆ ಕೊರಿಯೋಗ್ರಫಿ ಮಾಡೋ ಸ್ಟೆಪ್ಸ್ಗಳನ್ನೆಲ್ಲ ಕೊರಿಯೋಗ್ರಫಿ ಮಾಡಿ ಇಟ್ಕೊಂಡಿದ್ವಿ. ಬಟ್ ಅದು ಕೊನೆ ಮೂಮೆಂಟಲ್ಲಿ ಫಿಲಿಮ್ ಡ್ಯೂರೇಷನ್ಸು ಆಗಲ್ಲ ಮಾಸ್ಟರ್, ನೆಕ್ಸ್ಟ್ ಎಲ್ಲ ನೋಡೋಣ ಅಂತ ಹೇಳಿದ್ಮೇಲೆ ಓಕೆ ವಿಲ್ ಡ್ರಾಪ್ ಔಟ್ ಇನ್ ದಟ್ ಸಾಂಗ್ ಆಲ್ಸೋ. ಬಟ್ ಅಲ್ಲೇನು ಟಪಾಂಗುತ್ತಿ ನೋಡ್ತಾಯಿದ್ರಿ, ಇಲ್ಲಿ ಕಂಪ್ಲೀಟು ರೆಟ್ರೋ ಸ್ಟೈಲಲ್ಲಿ ಬ್ಯೂಟಿಫುಲ್ ಆಗಿತ್ತು. ಈ ಆಪರೇಷನ್ ಡಿ ಸಿನಿಮಾಗೆ ಅನ್ನದಾತರಂತಹ ಭಾರ್ಗವಿ ಮತ್ತು ರಂಗನಾಥ್ ಸಾರ್ ಹಾಗೂ ಪ್ರೊಡ್ಯೂಸರ್ ಆಗಂಥ ಸುರೇಶ್ ಸಾರ್, ಹಾಗೆ ಸುಮಾರು ಜನ ಪ್ರೊಡ್ಯೂಸರ್ಸು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸು ಸುಮಾರು ಜನ ಇದ್ದಾರೆ. ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಮ್ಮನ್ನೆಲ್ಲ ಇಷ್ಟು ಒಂದು ಸಿನಿಮಾ ಮಾಡಬೇಕಂದ್ರೆ ತುಂಬಾ ಕಷ್ಟ ಇದೆ. ಅದು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಕ್ಕಿಂತ ಒಂದು ಚಾಲೆಂಜ್ ಇದೆ. ಆ ಚಾಲೆಂಜ್ಗಳನ್ನೆಲ್ಲ ನಾವು ಮುಟ್ಟಬೇಕು ಅಂತ ಹೇಳಿದಾಗ, ನಮ್ಮದೇ ಆದ ಒಂದು ಪ್ರತಿಭೆನ ಆಚೆ ತರಬೇಕು ಅಂತ ಹೇಳಿದಾಗ ನಿಮ್ಮೆಲ್ಲ ಸಹಕಾರ ಕೊಟ್ಟು ನೀವು ಒಂದು ಫೈನಾನ್ಸ್ ಮಾಡಿರೋದ್ರಿಂದ ನಾವಿವತ್ತು ಈ ಸಿನಿಮಾ ಮುಖಾಂತರ ನಾವೊಂದು ಕೊರಿಯೋಗ್ರಾಫರ್ಸ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದರಲ್ಲಿ ಇನ್ನೊಂದು ಹೇಳ್ಬೇಕಂತ ಮರ್ತೆ, ಮಾಯಾವಿ ಸಾಂಗ್ ಏನಿದೆ, ಒಂದು ಸಣ್ಣ ಪುಟ್ಟ ಒಂದು ಬಿಟ್ಟಿಗೆ ಒಂದು ದುಬೈಗೆ ಹೋಗಿ ಶೂಟ್ ಮಾಡ್ಕೊಂಬಂದು ಆ ಸಾಂಗ್ನ ಅಲ್ಲೂ ಕೂಡ ಶೂಟ್ ಮಾಡಿದ್ವಿ ಆ ಮಾಯಾವಿ ಸಾಂಗ್ನ. ಕೊರಿಯೋಗ್ರಾಫರ್ಗೆ ಜೀವ ಅಂದರೆ ಮ್ಯೂಸಿಕ್ಕು. ಆ ಮ್ಯೂಸಿಕ್ ಮಾಡಿರೋದು ವೇದಿಕಾ ಮತ್ತು ಸಂತೋಷ್. ತುಂಬ ಅದ್ಭುತವಾಗೇ ಮಾಡಿದ್ದಾರೆ. ಅನಿರುದ್ಧ್ ಶಾಸ್ತ್ರಿ ಅವರು 4 ಸಾಂಗನ್ನು ಮೇಲ್ ವಾಯ್ಸಲ್ಲಿ ಆಡಿದ್ದಾರೆ. ಅದೇ ಫೀಮೇಲ್ ವಾಯ್ಸ್ ಬಂದ್ಬಿಟ್ಟು ಮತ್ತು ವೇದಿಕಾ ಮತ್ತು ಪೃಥ್ವಿ ಭಟ್ ಇಬ್ಬರೂ ಒಂದೊಂದು ಸಾಂಗ್ ಆಡಿದ್ದಾರೆ. ಅನಿರುದ್ಧ್ ಶಾಸ್ತ್ರಿ ಬಂದ್ಬಿಟ್ಟು ಕಂಪ್ಲೀಟ್ 4 ಸಾಂಗನ್ನು ಆಡಿದ್ದಾರೆ. ನಮ್ಮ ಸಿನಿಮಾಗೆ ಎಡಿಟಿಂಗ್ ಮಾಡಿರೋದು ವಿಕ್ರಮ್ ಸಾರು. ಹಾಗೂ ಈ ಸಿನಿಮಾಗೆಲ್ಲನೂ ನಮ್ಮನ್ನು ತೂಗಿಸ್ಕೊಂಡು ಹೋಗ್ತಾ ಇರೋದಂದರೆ ನಮ್ಮ ನಿರ್ದೇಶಕರ ಜೊತೆಗೆ PRO ಮೇಯ್ನು. ನಮಗೆ ಪಬ್ಲಿಸಿಟಿ ಆಗಿರ್ಬೋದು, ಪೇಪರು, ಪ್ರೆಸ್ ಮೀಟ್ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಅವ್ರನ್ನ ಆ್ಯಕ್ಚುಲಿ ನಮ್ಮ ತಿರು ಕೇಳ್ತಾ ಇದ್ರು ಯಾರಿಗೆ PRO ಮಾಡೋಣ ಅಂತ. ಸುಧೀಂದ್ರ ವೆಂಕಟೇಶ್ ಅಂತ ನಾನು ಸಜೆಸ್ಟ್ ಮಾಡಿದೆ. ಏನು ಮಾತೇ ಹೇಳ್ದೆ, ನಡೀರಿ ಮಾಸ್ಟರ್ ಹೋಗೋಣ ಅಂತ ಹೋದ್ರು. ಒಂದೇ ಮಾತು, ಅವರು ಇಬ್ಬರು ಬಾಂಡಿಂಗ್ ಚೆನ್ನಾಗಿತ್ತು, ಆಯಿತು. ಅವರೇ ನಮಗೆ ಇವತ್ತು PRO ಆಗಿ ಸುಧೀಂದ್ರ ವೆಂಕಟೇಶ್ ಅವರೇ ನಮ್ಮ ಈ ಸಿನಿಮಾ ಪಬ್ಲಿಸಿಟಿ ಅವರೇ ಮಾಡ್ತಿದ್ದಾರೆ. ಈ ಸಿನಿಮಾಗೆ ಬ್ಯಾಕ್ಗ್ರೌಂಡ್ BGMs ಬಂದ್ಬಿಟ್ಟು ರಾಹುಲ್ ಅವರು ಕೊಟ್ಟಿರೋದು. ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ನಮ್ಮ ಡೈರೆಕ್ಟರ್ ಹೇಳ್ತಾ ಇದ್ದಾರೆ. ಅವ್ರ ಬಗ್ಗೆ ಅಂತೂ ತುಂಬಾ ಹೊಗಳ್ತಾರೆ ನಮ್ಮ ಡೈರೆಕ್ಟರ್. ತುಂಬಾ ಚೆನ್ನಾಗಿ ರಾತ್ರಿ ಹಗಲು ಅವರು ಎನಿ ಟೈಮ್ ಫೋನ್ ಮಾಡಿ ಈ ತರ ಅಂದ್ರೆ, ಇಲ್ಲ ಮಾಸ್ಟರ್ ವಿಲ್ ಕಮ್ ವಿಲ್ ಡೂ. ಅವ್ರಿಗೆ ಕನ್ನಡ ಅರ್ಥ ಆಗಿಲ್ಲ ಅಂದ್ರೂ ಈ ಕನ್ನಡ ಸಿನಿಮಾಗೆ ಅವ್ರು ಮಾಡ್ತಾ ಇದಾರೆ. ರಿಯಲಿ ಇಸ್ ಎ ಗ್ರೇಟ್ ಕಂಪ್ಲೀಟ್ ಡಿಫ್ರೆಂಟ್ ಜರ್ನಿ. ನನ್ನ ಈ ಸಿನಿಮಾದಲ್ಲಿ ಅಂತೂ ಒಂದು ಒಳ್ಳೆ ಅನುಭವ ಆಯ್ತು. ಯಾಕಂದ್ರೆ ನನ್ನ ಸಿನಿಮಾ ಅಂತ ನಾನು ಕೆಲಸ ಮಾಡಿದ್ದೀನಿ. ತಿರು ಸಾರ್ ಆಗಿರ್ಬೋದು, ನಾನು ತಿರು ಸಾರ್ ಅಂತೀನಿ. ಯಾಕಂದ್ರೆ ಅದೊಂದು ಪೋಸ್ಟ್ ಗೆ ಮರ್ಯಾದೆ ಕೊಡಬೇಕು. ಐ ಗಿವ್ ರೆಸ್ಪೆಕ್ಟ್ ದಟ್ ಡೈರೆಕ್ಷನ್ ಪೋಸ್ಟ್. ತಿರು ಸಾರ್ ಅಂತ ಅವ್ರು ನನ್ನ ಸ್ಟೂಡೆಂಟ್ ಆಗಿರ್ಬೋದು, ಆದ್ರೂ ಒಂದು ವೃತ್ತಿಯಲ್ಲಿ ನಾವು ಒಂದು ಟೆಕ್ನಿಕಲ್ ಫೀಲ್ಡ್ ಬಂದಾಗ, ಒಂದು ಕೊರಿಯೋಗ್ರಾಫರ್ ಆಗಿದ್ದಾಗ ಅವರು ಡೈರೆಕ್ಟರ್. ಹ್ಯಾಟ್ಸ್ ಆಫ್ ಒನ್ಸ್ ಅಗೇನ್. ಥ್ಯಾಂಕ್ ಯು ತಿರುಮಲೇಶ್ ಅಂಡ್ ಅವರ್ ಆಪರೇಷನ್ ಡಿ ಟೀಮ್.